ಇತ್ತೀಚೆಗೆ ಪರ್ಸಿಮನ್ ಪುಡ್ಡಿಂಗ್ ವೀಡಿಯೋಸ್ ತುಂಬಾ ವೈರಲ್ ಆಗ್ತಾ ಇದೆ. ಸೊ ನನಗೂ ಇದನ್ನು ಒಂದು ಟ್ರೈ ಕೊಡಬೇಕು ಆ್ಯಂಡ್ ಟೇಸ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಇಲ್ಲಿ ನಾನು ಪರ್ಸಿಮನ್ ಫ್ರೂಟ್ ತೊಗೊಂಡು ಬಂದು ಪುಡ್ಡಿಂಗ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಪರ್ಸಿಮನ್ ಫ್ರೂಟ್ ಸ್ಕಿನ್ನ ನೀಟಾಗಿ ಪೀಲ್ ಮಾಡ್ಕೊಳ್ಳೋಣ ಆ್ಯಂಡ್ ದೆನ್ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಪರ್ಸಿಮನ್ ಫ್ರೂಟ್ ಟೇಸ್ಟ್ ಹೇಳಬೇಕು ಅಂತಂದರೆ ಯೂಶ್ವಲಿ ಇದು ಸ್ವಲ್ಪ ಸ್ವೀಟ್ ಇದ್ರೇ ಬೆಟರು. ಆ್ಯಕ್ಚುಲಿ ನಾನು ಇದನ್ನು ಮುಂಚೆನೂ ತಿಂದಿದ್ದೀನಿ. ನನಗೆ ಅಷ್ಟೊಂದು ಸ್ವೀಟ್ ಫ್ರೂಟ್ ಸಿಕ್ಕಿರಲಿಲ್ಲ. ಕೈಂಡ್ ಆಫ್ ಒಂಥರ ನಾರ್ಮಲ್ ಟೇಸ್ಟ್ ಇರೋದು ಸಿಕ್ತು. ಹಾಗೆ ಕಟ್ ಮಾಡ್ತಾ ಒಂದು ಪೀಸ್ನ ತಿನ್ನಬೇಕು ಅಂತ ಅನ್ನಿಸ್ತು ಆ್ಯಂಡ್ ಇಟ್ ವಾಸ್ ರಿಯಲಿ ಡಿಲಿಷಿಯಸ್. ತುಂಬ ಸ್ವೀಟ್ ಆಗಿತ್ತು, ಚೆನ್ನಾಗಿತ್ತು ಈ ಸರಿ ಫ್ರೂಟು. ಸೊ ನೆಕ್ಸ್ಟ್ ಎಲ್ಲನೂ ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಆ್ಯಂಡ್ ಅಲ್ಲಿ ನಾನು ಕೋಕೋ ಪೌಡರ್ನ ಹಾಕೋತಾ ಇದ್ದೀನಿ. ಸೊ 2 ಸ್ಪೂನ್ಸ್ ಆಫ್ ಕೋಕೋ ಪೌಡರ್ ಹಾಕಿ ಆ್ಯಂಡ್ ಇಲ್ಲಿ ನಾನು ಸ್ವೀಟ್ಗೋಸ್ಕರ ನಾನು ಶುಗರ್ ಯೂಸ್ ಮಾಡ್ತಾ ಇಲ್ಲ. ದಿಸ್ ಈಸ್ ಸ್ವೀಟ್ನರ್ ಆಫ್ ಮಾಂಕ್ ಫ್ರೂಟ್. ದಿಸ್ ಈಸ್ ವೆರಿ ಗುಡ್ ಆಲ್ಟರ್ನೇಟ್ ಫಾರ್ ಶುಗರ್. ಸೊ ಇದನ್ನು ನಾವು ಬ್ಲೆಂಡ್ ಮಾಡ್ಕೊಳ್ಳೋಣ. ಬ್ಲೆಂಡ್ ಆದಮೇಲೆ ಈ ಥರ ಒಂದು ಟೆಕ್ಸ್ಚರ್ ಸಿಗುತ್ತೆ. ಇದನ್ನು ಲೆಟ್ಸ್ ಶಿಫ್ಟ್ ಇಂಟು ಅ ಕಪ್ ಆ್ಯಂಡ್ ಫ್ರೀಸ್ ಇಟ್. ಈ ಫ್ರೀಝರಲ್ಲಿ ಇಟ್ಟಿರೋದು ನಾನು ಅರೌಂಡ್ 2 to 3 hours ಫ್ರೀಝರಲ್ಲಿ ಇಟ್ಟಿದ್ದೆ. ಅದಾದಮೇಲೆ ಏನಿರುತ್ತೆ ರಿಸಲ್ಟ್ ಅಂತ ನೋಡೋಣ ಸಮಯ. ಸೊ ಇವಾಗ ಫ್ರೀಝರಿಂದ ತೆಗೆದಾಗ ಈ ಥರ ಕಾಣಿಸ್ತಾ ಇತ್ತು ನಮ್ಮ ಪುಡ್ಡಿಂಗ್. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಇಟ್ ವಾಸ್ ರಿಯಲಿ ಗುಡ್. ಔಟ್ಕಮ್ ತುಂಬ ಇಷ್ಟ ಆಯಿತು ನನಗೆ. ಟೇಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ಕ್ವೈಟ್ ಗುಡ್, ಬಟ್ ತುಂಬ ಏನು ಸಕ್ಕತ್ತಾಗಿದೆ ಅಂತ ಅನಿಸ್ಲಿಲ್ಲ. ಬಟ್ ಒಂದು ಸತಿ ಟ್ರೈ ಮಾಡಿ ತಿನ್ಬೋದು ಆ್ಯಂಡ್ ಐ ಥಿಂಕ್ ಇದು ವೆನಿಲಾ ಐಸ್ ಕ್ರೀಮ್ ಜೊತೆ ಚೆನ್ನಾಗಿರ್ಬೋದು ಅಂತ. ಐ ವಾಸ್ ಹ್ಯಾಪಿ.